ಭಕ್ತಿ ಬೆಳಿಬೋದಾ, ದೇಶಭಕ್ತಿ ಬೆಳಿಬೋದಾ, ದೇಶದ ಬಗ್ಗೆ ಸರಿಯಾಗಿರ್ತಕ್ಕಂಥ ದೃಷ್ಟಿಕೋನ ಬೆಳೆಸ್ಕೋಬೋದಾ, ಅವೆಲ್ಲದನ್ನು ಟ್ವಿಸ್ಟ್ ಮಾಡ್ತಕ್ಕಂಥ ಪ್ರಯತ್ನ ಕಳೆದ 100 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಆಗಿದೆ. ಎಲ್ಲವನ್ನೂ ಟ್ವಿಸ್ಟ್ ಮಾಡ್ತಕ್ಕಂಥ ಗಾಂಧೀಜಿ ಅಂತ ತಿರುಗಿ ಹೇಳಿದ್ರು, ಕ್ರಾಂತಿಕಾರಿಗಳನ್ನ ತಿರುಗಿ ಹೇಳಿದ್ರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ತಿರುಗಿ ಹೇಳಿದ್ರು, ಎಲ್ಲರನ್ನು ತಿರುಗಿ ಹೇಳ್ತಾ ಹೋದ್ರು. ನಮ್ಮ ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ತಿರುಗಿ ಹೇಳಿದ್ರು, ಬುದ್ಧನ್ನ ತಿರುಗಿ ಹೇಳಿದ್ರು, ಬಸವಣ್ಣವ್ರನ್ನ ತಿರುಗಿ ಹೇಳಿದ್ರು. ಇವತ್ತು ಅನೇಕರಿಗೆ ಫ್ಯಾಷನ್ ಬುದ್ಧ ಬಸವ ಅಂಬೇಡ್ಕರ್ ಅಂತ ಒಂದು ದೊಡ್ಡ ಫ್ಯಾಷನ್ ನಮ್ಮ ರಾಜ್ಯದಲ್ಲಿ. ಕೆಲವು ರಾಜಕಾರಣಿಗಳಿಗೆ ಮತ್ತು ಕೆಲವು ಸಂಘಟನೆಗಳಿಗೆ ಬುದ್ಧ ಬಸವ ಡಾಕ್ಟರ್ ಅಂಬೇಡ್ಕರ್ ಏನ್ ಹೇಳಿದ್ರು, ಒಂದ್ಸಲಿ ನಾನು ಕಾಫಿರ ಪುಸ್ತಕ ಓದ್ಬಿಟ್ರೆ ಆಧಾರ ಸಹಿತವಾಗಿರೋದು ಅವರು ತಮ್ಮ ತರ್ಕಕ್ಕೆ ಅಂಬೇಡ್ಕರ್ ಹೊಂದೋದಿಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ ವೈಚಾರಿಕವಾಗಿ ಪ್ರಾಮಾಣಿಕರಾಗಿದ್ರೆ. ಬುದ್ಧನನ್ನ ಹೈಜಾಕ್ ಮಾಡೋ ಪ್ರಯತ್ನ, ಬಸವಣ್ಣವ್ರನ್ನ ಹೈಜಾಕ್ ಮಾಡೋ ಪ್ರಯತ್ನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಹೈಜಾಕ್ ಮಾಡೋ ಪ್ರಯತ್ನ. ಹಾಗೆ ನಮ್ಗೆ ನಿಮ್ಮೆಲ್ಲರಿಗೂ ಕೂಡ ತುಂಬಾ ಹತ್ರ ಆಗಿರ್ತಕ್ಕಂಥ ಹೃದಯಕ್ಕೆ ಕುವೆಂಪು ಅವ್ರನ್ನು ಕೂಡ ಸಮಾಜವಾದದ ನೆಲೆಯಲ್ಲಿ ಹೈಜಾಕ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ 40-50 ವರ್ಷಗಳಲ್ಲಿ ನಡ್ಕೊಂಡು ಬಂದ. ಎಷ್ಟು ಅದ್ಭುತವಾಗಿ ಹೈಜಾಕ್ ಮಾಡ್ತಿದ್ರು ಅಂತ ಕೇಳಿದ್ರೆ ಅವ್ರ ಕಾಲ ಮುಗೀತು. ಈಗ ಎಕ್ಸ್ಪೈರಿ ಡೇಟ್ ಬಂದ್ಬಿಟ್ಟಿದ್ದಾರೆ. ಕುವೆಂಪು ಅವ್ರನ್ನ ಸಮಾಜವಾದಿ ಅಂತ ಕರೆದ್ರು. ಯಾವ ನೆಲದಲ್ಲಿ ಸಮಾಜವಾದಿ ಸ್ವಾಮಿ ಕುವೆಂಪು ಅವರು? ಕುವೆಂಪು ಅವರ ರಾಷ್ಟ್ರಕವಿ. ಈಗ ತಾನೇ ನಾವು ಹೇಳೋದು ಅಂತಾನೆ ಕುವೆಂಪು ಅವರು ಸಮಾಜವಾದಿ ಅಂತ ಕರೆದ್ರು. ಸುವರ್ಣ ಬರ ಏನು ಕ್ಷೇತ್ರವಾದಿ ಭಾಷಾವಾದಿ ಅಂತ ಕರೆದು ಬಿಟ್ರು ಅಂತಾರೆ. ಜಯ ಭಾರತ ಜನನಿಯೇ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಭಾರತ ಮಾತೆ ತಾಯಿ, ಕನ್ನಡ ಮಾತೆ ಆಕೆ ಮಗಳು, ಭಾರತ ಮಾತೆ ಅಕ್ಕ, ಕನ್ನಡ ಮಾತೆ ತನ್ನ ಅಕ್ಕೆ ತಂಗಿ ಅಂತ ಹೇಳಿರ್ತಕ್ಕಂಥ ಒಬ್ಬ ಕವಿಯನ್ನ ಅವ್ರನ್ನ ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಪ್ರಯತ್ನ ಪಡಿದ್ರು. ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಗ್ಗದೆ ಕುಗ್ಗದೆ ಜಗ್ಗಿ ನಡೆ ಮುಂದೆ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ನವಭಾರತದ ಲೀಲೆ. 2 ಜನ ಕವಿಗಳು ಬರೆದಿದ್ದಾರೆ ಇಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ವಾಕ್ಯವನ್ನ. ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ನವಭಾರತದ ಲೀಲೆ. ಹಾಗಾದ್ರೆ ಕುವೆಂಪು ಅವರು ಅವ್ರಿಗೂ ರಾಷ್ಟ್ರೀಯತೆಗೂ ಸಂಬಂಧನೇ ಇಲ್ಲ. ಅವ್ರು ಸಮಾಜವಾದಿ ಅಂತ ಹೇಳ್ಬಿಟ್ಟು ಸಮಾಜವಾದಿ ಅಂತ ಹೇಳಿ, ಆದ್ರೆ ಕುವೆಂಪು ಅವ್ರಿಗೂ ರಾಷ್ಟ್ರೀಯತೆಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ, ಕುವೆಂಪು ಅವ್ರಿಗೂ ದೇಶಭಕ್ತಿಗೂ ಸಂಬಂಧ ಇಲ್ಲ ಅಂದ್ರೆ, ಕುವೆಂಪು ಅವ್ರಿಗೂ ಆಧ್ಯಾತ್ಮಿಕತೆ ಸ್ಪಿರಿಚುಯಾಲಿಟಿಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ, ಕುವೆಂಪು ಅವ್ರಿಗೂ ಹಿಂದುತ್ವಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರೆ, ನೀವೇನೋ ವಾಮಪಂಥೀಯರು ಮತ್ತು ಎಡಚರಿ, ನೀವು ಇವ್ರನ್ನ ಟ್ವೀಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ. ಸ್ವಾಮಿ ವಿವೇಕಾನಂದರ ಬಗ್ಗೆ ಕನ್ನಡ ಕಂಡಿರ್ತಕ್ಕಂಥ ಸಾಹಿತ್ಯಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯಗಳನ್ನು ಬರೆದಿರ್ತಕ್ಕಂಥ ಕುವೆಂಪು ಅವರು. ಅವ್ರಿಗೂ ಹಿಂದುತ್ವಕ್ಕೂ ಸಂಬಂಧ ಇಲ್ಲ ಅಂದ್ರೆ ಅದೇ, ಅವ್ರಿಗೂ ಸ್ಪಿರಿಚುಯಾಲಿಟಿಗೆ ಆಧ್ಯಾತ್ಮಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿದ್ರೆ, ಕೆಲವು ರಾಜಕೀಯ ಮುಖಂಡರುಗಳು ಆ ರಾಜಕೀಯ ಮುಖಂಡರುಗಳಿಗೆ ವೈಚಾರಿಕವಾಗಿ ತಾವು ಟೊಳ್ಳಿದ್ರಿಂದ ಅವ್ರಿಗೆ ಹಿಡ್ಕೊಳ್ಳೋಕೆ ಒಂದು ಕೋಲ್ ಬೇಕಾಯ್ತು. ಏನ್ ಹಿಡ್ಕೊಳ್ಳೋದು? ಎಡಪಂಥೀಯರನ್ನ ಗಟ್ಟಿಯಾಗಿ ಹಿಡ್ಕೊಂಡು. ಇವತ್ತು ನಮ್ಮ ರಾಜ್ಯದ ಅಧಿಕಾರದ ಪಡಸಾಲೆಗಳಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲ, ಇರೋದು ಕಾಂಗ್ರೆಸ್ಸಿನ ಆಡಳಿತ. ಆದ್ರೆ ರಾಜಕೀಯದ ಪಡಸಾಲೆಯಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲ, ಇಲ್ಲಿರೋದೆಲ್ಲ ಲಟ್ಟಿಟ್ಗಳು. ಹಾಗಾಗಿ ಕರ್ನಾಟಕದಲ್ಲಿ ದ್ವೇಷ ಭಾಷಣ ಮಸೂದೆ ಅಂತ ಒಂದು ಮಾಡ್ತಾರೆ. ಈಗ ಸೋಷಿಯಲ್ ಮೀಡಿಯಾವನ್ನ ಸ್ಕೂಪಿಂಗ್ ಮಾಡಕ್ಕೆ, ಅಂದ್ರೆ ನಿಮ್ ಸೋಷಿಯಲ್ ಮೀಡಿಯಾವನ್ನ ಸಾಮೂಹಿಕವಾಗಿ ಸ್ಕ್ಯಾನಿಂಗ್ ಮಾಡಕ್ಕೆ ಸರ್ಕಾರ 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಟೂಲ್ ಅಂತ ಖರೀದಿ ಮಾಡ್ತಾ ಇದೆ. ಮಾಡ್ಬೋದು ಸರ್ಕಾರ. ಆದ್ರೆ ಇದೆಲ್ಲ ಯಾರು ಮಾಡಿಸ್ತಾ ಇದ್ದಾರೆ ಅಂತ ಕೇಳಿದ್ರೆ, ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಮಂತ್ರಿಗಳೆಲ್ಲ ಮಾಡಿಸ್ತಾ ಇರೋದು, ಅಲ್ಲಿರ್ತಕ್ಕಂಥ ಎಡಪಂಥೀಯ ಮಂತ್ರಿಗಳು. ಯಾಕಂದ್ರೆ ಇವತ್ತು ಸರ್ಕಾರದಲ್ಲಿ ಇರುವಂತ ಕೆಲವು ಪ್ರಮುಖರು ತಮ್ಮ ಬುದ್ಧಿಯನ್ನ ಔಟ್ಸೋರ್ಸ್ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಸಂಘದ ಶಾಂತವಾಗಿರ್ತಕ್ಕಂಥ ಪಥಸಂಚಲನಕ್ಕೆ ಕೋರ್ಟ್ಗೆ ಹೋಗ್ಬೇಕಾಗಿ ಬರುತ್ತೆ, ಭಾಷಣ ಮಾಡಕ್ಕೆ ಕೋರ್ಟ್ಗೆ ಹೋಗ್ಬೇಕಾಗಿ ಬರುತ್ತೆ, ಇವತ್ತು ಪುಸ್ತಕ ಬಿಡುಗಡೆಗೆ ಕೋರ್ಟ್ಗೆ ಹೋಗ್ಬೇಕಾಗಿ ಬರುತ್ತೆ. ಅನೇಕ ಕಡೆಗಳಲ್ಲಿ ಇಲ್ಲದೆ ಇರೋ ಕಾನೂನಿನ ಹೆಸರಿನಲ್ಲಿ ಪೊಲೀಸರ ಕೈಯಲ್ಲಿ ನೋಟಿಸ್ ಕೊಡಿಸ್ತಾರೆ. ಬಂದೇ ಇಲ್ಲ ಕಾನೂನು. ಆ ಪೊಲೀಸ್ನವ್ರು ಪಾಪ ಅವ್ರು ಹೇಳಿದ್ದನ್ನು ಕೆಲವು ಸಲ ಕೇಳಬೇಕಾಗತ್ತೆ. ಆ ಕೇಳಿಬಿಟ್ಟು ಇವ್ರ ಹಿಂಗತಿಯಿಂದ ಮಂಗ ಆದ್ರು ಒಂದು ವ್ಯವಸ್ಥೆ ಭ್ರಷ್ಟ ಮಾಡ್ತಾರೆ. ಯಾಕಂದ್ರೆ ತಮ್ಮ ಮನಸ್ಸುಗಳನ್ನ ಎಡಪಂಥೀಯ ವ್ಯಕ್ತಿಗಳಿಗೆ ಔಟ್ಸೋರ್ಸ್ ಮಾಡ್ಬಿಟ್ಟಿದ್ದಾರೆ ಕರ್ನಾಟಕದಂತ ರಾಜ್ಯದಲ್ಲಿ. ಇದು ಕಳೆದ 100 ವರ್ಷಗಳಲ್ಲಿ ಈ ತರ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶ ನಡ್ಕೊಳ್ತಾ ಬಂತು. ಒಂದು ಶೃಂಗೇರಿ ಮಠಕ್ಕೆ ಏನೋ ಒಂದಷ್ಟು ದಾನ ಕೊಟ್ಟ ಅನ್ನೋ ಏಕೈಕ ಕಾರಣಕ್ಕೆ ಇವತ್ತು ನಮ್ಮ ರಾಜ್ಯದ ಟೆಕ್ಸ್ಟ್ ಬುಕ್ಗಳಲ್ಲಿ ಇವತ್ತಿಗೂ ಕೂಡ ಟಿಪ್ಪು ಸುಲ್ತಾನ್ ಅಂತ ಕೇಳಿದ್ರೆ ಯಾರೋ ವಿಗ್ರಹ ಭಂಜಕನೋ, ಯಾರು 70,000 ಕ್ರಿಶ್ಚಿಯನ್ರನ್ನು ಸಂಹಾರ ಮಾಡಿದ್ನ. ನಾನು ಶ್ರೀರಂಗಪಟ್ಟಣದ ಮಡಿಲಲ್ಲಿ ಸೆರಗನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಯಾರು 70,000 ಕ್ರಿಶ್ಚಿಯನ್ರನ್ನ ನರಮೇಧ ಮಾಡಿದ್ನ, ಯಾರು 1 ಲಕ್ಷಕ್ಕಿಂತ ಜಾಸ್ತಿ ಜನ ಮಂಡ್ಯ ಮತ್ತು ಮೈಸೂರು ಇವತ್ತಿನ ಚಾಮರಾಜನಗರ ಜಿಲ್ಲೆಗಳಲ್ಲಿ ಹಿಂದೂಗಳನ್ನ ನರಮೇಧ ಮಾಡಿದ್ನ, ಯಾರು ಅನೇಕ ವಿಗ್ರಹಗಳ ದೇವಸ್ಥಾನಗಳನ್ನ ಭಂಗ ಮಾಡಿದ್ನ, ಯಾರು ಶ್ರೀರಂಗಪಟ್ಟಣದ ದೇವಸ್ಥಾನವನ್ನ ನಾಶ ಮಾಡೋದ್ರಲ್ಲಿ ಅದನ್ನು ಅವತ್ತಿನ ದಿನಗಳಲ್ಲಿ ಹಾಳು ಮಾಡೋದ್ರಲ್ಲಿ ಒಂದು ಪ್ರಧಾನವಾಗಿರ್ತಕ್ಕಂಥ ಪಾತ್ರ ಇತ್ತು ಅಂತ ಟಿಪ್ಪು ಸುಲ್ತಾನನ್ನ ಇದೇ ಮನಸ್ಸುಗಳು ಶೃಂಗೇರಿಗೆ ಯಾವತ್ತೋ ಒಂದಿನ ಯಾರು ಒತ್ತಾಯ ಕೊಟ್ಟನೋ ಗೊತ್ತಿಲ್ಲ ಮತ್ತು ವಾಪ್ ದಿವಾನ್ ಪೂರ್ಣಯೇ ಇದ್ರು ಅಂತ.
ಇದ್ದ ಅನ್ನೋ ಕಾರಣಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಅತ್ಯಂತ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ ಅಂತ ನಮ್ಮವರೇ ಬರೆದು ಬಿಡ್ತಾರೆ. ಅವನೇ ಬರ್ದಿರೋನು, ಆಸ್ಥಾನದವ್ರು ಬರ್ದಿರೋ ಇತಿಹಾಸ ಇದೆ. ನೀವು ಇಲ್ಲಿಂದ ಹಾಗೆ ತಮಿಳುನಾಡು ಕಡೆಗೆ ಹೋಗಿ ಗುಂಡ್ಲುಪೇಟೆ ದಾಟಿ, ಚಾಮರಾಜನಗರ ದಾಟಿ, ನೀವು ಕೊಯಮತ್ತೂರು ಜಿಲ್ಲೆಗೆ, ನೀಲಗಿರಿ ಜಿಲ್ಲೆಗೆ, ಭವಾನಿ ಜಿಲ್ಲೆಗೆ ಹೋದ್ರೆ ನಿಮ್ಗೆ ದಂಡಿಯಾಗಿ ಒಕ್ಕಲಿಗರು ಸಿಗ್ತಾರೆ, ದಂಡಿಯಾಗಿ ಕನ್ನಡ ಮಾತಾಡೋರು ಸಿಗ್ತಾರೆ. ನಾನು ಆ ಕಡೆಯಿಂದ ಬಂದಿದ್ದೆ, ಈ ಕಡೆಯಿಂದ ಹೋಗ್ಲಿಲ್ಲ. ನಾನು ಆ ಕಡೆಯಿಂದ ಬಂದು 4 ಮನೆಗಳಿಗೆ ಕೇಳಿದೆ, ಕನ್ನಡ ಮಾತಾಡಲ್ಲ ಒಕ್ಕಲಿಗರು ಅಂತ ಹೇಳ್ತಾರೆ. ಇಬ್ರು MLA ಕನ್ನಡ ಮಾತಾಡಲ್ಲ, ತಮಿಳು ಮಾತಾಡ್ತಾರೆ. ನಾನೊಂದು 2-3 ಮನೇಲಿ ಆ ಥರ ಮನೆಗಳಿಗೆ ಪ್ರವಾಸ ಹೋದಾಗ ಹಿಂದಿನ ಇಲೆಕ್ಷನಲ್ಲಿ, ಅದರ ಹಿಂದಿನ ಇಲೆಕ್ಷನ್, ನೀವೇನಿಲ್ಲಿ ತಮಿಳುನಾಡಲ್ಲಿ ಒಕ್ಕಲಿಗರಿಗೆ ಇಲ್ವಲ್ಲ? ತಮಿಳುನಾಡಲ್ಲಿ ಒಂದು ತಮಿಳು ಜಾತಿ ಒಕ್ಕಲಿಗ ಅನ್ನೋ ಜಾತಿ ಇಲ್ಲ, ಅವ್ರ ರೈತರ ಜಾತಿ ಬೇರೆ ಜಾತಿಗಳು. ತಮಿಳುನಾಡಿನಲ್ಲಿ ಒಂದು ಒಕ್ಕಲಿಗ ಅಂತ ಇಲ್ವಲ್ಲ, ನೀವೇನಿಲ್ಲಿ ಅಂತ ಕೇಳಿದ್ರೆ ಅವರು ಆರಾಮಾಗಿ ಕತೆ ಹೇಳಿದ್ರು. ಮನೇಲಿ ಇರ್ತಕ್ಕಂಥ ಎಲ್ಲ ಹಿರಿಯರು ಕತೆ ಹೇಳ್ತಾರೆ. ನಾವು ಹೇಗೆ ಓಡ್ ಬಂದು ಅಲ್ಲಿಗೆ ಮಂಡ್ಯದಿಂದ, ಮೈಸೂರಿಂದ, ಚಾಮರಾಜನಗರದಿಂದ, ಕೊಡಗಿನ ಈ ಭಾಗದಿಂದ ನಾವು ಹೇಗೆ ತಮಿಳುನಾಡಿಗೆ ಟಿಪ್ಪು ಸುಲ್ತಾನನ ಕ್ರೌರ್ಯವನ್ನ ಸಹಿಸಕ್ಕಾಗುತ್ತೆ. ಹಿಂಸೆ ಬೇರೆ, ಎಲ್ಲ ಯುವ ಮನಸ್ಸುಗಳಿಗೆ ನಾನು ಹೇಳ್ತಾ ಇದ್ದೀನಿ, ಹಿಂಸೆ ಬೇರೆ, ಕ್ರೌರ್ಯ ಬೇರೆ. ಶಿಕ್ಷೆ ಬೇರೆ, ಹಿಂಸೆ ಬೇರೆ, ಕ್ರೌರ್ಯ ಬೇರೆ. ಆ ದೇವಸ್ಥಾನ ಧ್ವಂಸ ಮಾಡಿದ್ರು, ಗಜನಿ ಮೊಹಮ್ಮದ್ ಧ್ವಂಸ ಮಾಡ್ದ. ಗಜನಿ ಮೊಹಮ್ಮದ್ ಒಂದು 26-27 ಸಾವಿರ ಜನ ಹಿಂದೂಗಳನ್ನ ಹತ್ಯೆ ಮಾಡಿದ ಅಂತ ಹೇಳಿದ್ರೆ ನಮ್ಮ ಸರ್ಕಾರಕ್ಕೆ ದ್ವೇಷ ಭಾಷಣ ಅಂತ ಅನ್ಸುತ್ತೆ. ಇತಿಹಾಸಕ್ಕೂ ದ್ವೇಷಕ್ಕೂ ವ್ಯತ್ಯಾಸ ಇದೆ ಕಣ್ರಿ. ಇತಿಹಾಸಕ್ಕೂ ದ್ವೇಷ ಭಾಷಣಕ್ಕೂ ವ್ಯತ್ಯಾಸ ಇದೆ ಅನ್ಸುತ್ತೆ. ಶ್ರೀರಂಗಪಟ್ಟಣದ ದೇವಸ್ಥಾನವನ್ನ ಟಿಪ್ಪು ಸುಲ್ತಾನ್ ನಾಶ ಮಾಡಕ್ಕೆ ವಿಪರೀತವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ ಅಂತ ಕೇಳಿದ್ರೆ ಅದು ಇತಿಹಾಸವೇ ಹೊರತು ದ್ವೇಷ ಭಾಷಣ ಅಲ್ಲ. ಟಿಪ್ಪು ಸುಲ್ತಾನ್ 70,000 ಕ್ರಿಶ್ಚಿಯನ್ರನ್ನ, 1 ಲಕ್ಷಕ್ಕಿಂತ ಜಾಸ್ತಿ ಹಿಂದೂಗಳನ್ನ ಆತ ಸಂಹಾರ ಮಾಡಿದ ಅಂತ ಕೇಳಿದ್ರೆ ಅದು ದ್ವೇಷ ಭಾಷಣ ಅಲ್ಲ. ಮಲ್ಲಿಕ್ ಕಾಫರ್ ಅಲ್ಲಿಂದ ಬಂದವನು, ಔರಂಗಜೇಬನ ಬಾಬರನ ಆಸ್ಥಾನದಲ್ಲಿದ್ದಂತ ಮಲ್ಲಿಕ್ ಕಾಫರ್ ಅಲ್ಲಿಂದ ಬಂದವನು. ಯಾವುದು ಸುಂದರವಾಗಿದೆಯೋ ಅದು ಇಸ್ಲಾಂಗೆ ಯಾವತ್ತೂ ಆಗೋದಿಲ್ಲ. ನಿಮ್ ಕಿವಿಗೆ ಬಹಳ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಆಗೋದಿಲ್ಲ, ನಿಮ್ ಕಣ್ಣಿಗೆ ಬಹಳ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಆಗೋದಿಲ್ಲ. ಹಾಗಾಗಿ ನೀವು ಗಣಪತಿ ಮೆರವಣಿಗೆ ಜೊತೆಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡ್ರೆ ಆಗೋದಿಲ್ಲ ಅಂದ್ರೆ ಸರಿ, ನಿಮ್ ಕಿವಿಗೆ ಏನಾದ್ರೂ ಇಟ್ಕೋಬೇಕು. ನಾನ್ ಆಡಬಾರ್ದು ಅಂದ್ರೆ ಹೇಗೆ? ಇಲ್ಲಿ ಮತಾಂಧತೆ ಬರುತ್ತೆ. ನನಗೆ ಇಷ್ಟ ಇಲ್ಲ ಅಂದ್ರೆ ನೀನು ಕೂಡ ಮಾಡಬಾರ್ದು. ನನಗೆ ಇಷ್ಟ ಇಲ್ಲ, ತುಂಬಾ ಸಂಗತಿಗಳು ನನಗೆ ಇಷ್ಟ ಇಲ್ಲ. ಯಾರೋ ಮಾಂಸಾಹಾರಿ ಇದ್ದಾನೆ, ಯಾರೋ ಸತ್ಯಾಹಾರಿ ಇದ್ದಾನೆ. ಸತ್ಯಾಹಾರಿ ಹೇಳ್ತಾನೆ ನನಗೆ ಮಾಂಸಾಹಾರ ಇಷ್ಟ ಇಲ್ಲ, ಸರಿ ಒಳ್ಳೆ ತಿನ್ಬೇಡ. ಆದ್ರೆ ನನಗೆ ಮಾಂಸಾಹಾರ ಇಷ್ಟ ಇಲ್ಲ, ನೀನು ತಿನ್ಬಾರ್ದು ಅಂತ ಹೇಳಿದ್ರೆ ನಡೆಯೋದಿಲ್ಲ. ಅಥವಾ ಮಾಂಸಾಹಾರಿ ಹೇಳಿದ್ರೆ ನೀನು ತಿನ್ಲೇಬೇಕು, ಇಲ್ಲಿದ್ರೆ ಈ ಊರಲ್ಲಿ ಇರೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನಡೆಯೋದಿಲ್ಲ. ಪ್ರಜಾಪ್ರಭುತ್ವ ಇದು, ಸಮಾಜ ಸಂಸ್ಕಾರಿತವಾಗಿರ್ತಕ್ಕ ಅವ್ರವ್ರಿಗೆ ಅವ್ರವ್ರ ನಂಬಿಕೆ, ಅವ್ರವ್ರ ಮನೆಯೊಳಗೆ ಅವ್ರವ್ರ ನಂಬಿಕೆ, ಒಂದು ಮನೆ ಒಳಗೆ 2-3 ಜನರಿಗೆ ಅವ್ರವ್ರದ್ದೇ ಆಗಿರ್ತಕ್ಕಂಥ ನಂಬಿಕೆ. ಆಗುತ್ತೆ, ಒಟ್ಟಿಗೆ ಇರ್ಬೋದಿದೆ, ಒಟ್ಟಿಗೆ ಇರ್ಬೋದಿದೆ. ಊರಿನಲ್ಲಿ ರಾಮನ ದೇವಸ್ಥಾನ ಇದೆ, ಕೃಷ್ಣನ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ, ದೇವಿ ದೇವಸ್ಥಾನ ಇದೆ. ಗಲಾಟೆ ಆಗಲ್ಲ ಇದರಲ್ಲಿ. ಯಾಕೆ? ನಂದೇ ದೇವರು ಶ್ರೇಷ್ಠ ಅಂತ ಹೇಳಿಲ್ಲ. ಅಂಬೇಡ್ಕರ್ ಇದನ್ನು ಗುರುತಿಸ್ತಾರೆ. ಅಂಬೇಡ್ಕರ್ ಇದನ್ನು ಗುರುತಿಸ್ತಾರೆ ತನ್ನ ಪುಸ್ತಕದಲ್ಲಿ, ಸಂವಿಧಾನ ರಚನೆ ಸಭೆಯಲ್ಲಿ ಇದನ್ನು ಬರೀತಾರೆ. ಅವ್ರು ಹಿಂದೂ ಅನ್ನೋದು ಎಷ್ಟು ಶ್ರೇಷ್ಠ ಅನ್ನೋದನ್ನ ನಾನು ಕಾಪಿರೋ ಪುಸ್ತಕದಲ್ಲಿ 16 ಕಡೆಗಳಲ್ಲಿ ಅವ್ರದೇ ಮಾತುಗಳಿರ್ತಕ್ಕಂಥಗಳಲ್ಲಿ ಡಾಕ್ಟರ್ ಸುಧಾಕರ್ ಹೊಸಳ್ಳಿ ಅವರು ಎತ್ಕೊಟ್ಟಿದ್ದಾರೆ. ಆದ್ರೆ ಈ ವಾಮಪಂಥೀಯರು ಮತ್ತು ಅವರಿಂದ ಲಾಭಾರ್ಥಿಗಳಾಗಿರ್ತಕ್ಕಂಥ, ಫಲಾನುಭವಿಗಳಾಗಿರ್ತಕ್ಕಂಥ ಕೆಲವು ರಾಜಕೀಯ ಮುಖಂಡರುಗಳು ಅಂಬೇಡ್ಕರ್ನ ಹಿಂದೂ ವಿರೋಧಿ ಅಂತ ಹೇಳ್ಬಿಟ್ಟು. ಅಂಬೇಡ್ಕರ್ ಒಬ್ಬ ಅತಿ ದೊಡ್ಡ ಸುಧಾರಕ ಹಿಂದೂ ಸಮಾಜದ, ಅತಿ ದೊಡ್ಡ ಸುಧಾರಕ. ನಮ್ಮೊಳಗಿದ್ದಂತ ಜಾತೀಯತೆ, ಜಾತಿವಾದ ಮತ್ತು ನಮ್ಮೊಳಗಿದ್ದಂತ ಅಸ್ಪೃಶ್ಯತೆ, ಇದೆರಡನ್ನ ಖಂಡ ತುಂಡವಾಗಿ ವಿರೋಧಿಸಿರ್ತಕ್ಕಂಥ ಒಬ್ಬ ಬಹುದೊಡ್ಡ ಸಮಾಜ ಸುಧಾರಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಹುದೊಡ್ಡ ಸುಧಾರಕ. ಬಹುಶಃ ನಮ್ಮ ದೇಶದ ಆತ್ಮಸಾಕ್ಷಿ ಮಲಗಿದ್ದಂತ ಆತ್ಮಸಾಕ್ಷಿಯನ್ನ, ಮಲಗಿದ್ದಂತ ಪ್ರಜ್ಞೆಯನ್ನ ತನ್ನ ಚಟುವಟಿಕೆಗಳ ಮುಖಾಂತರ, ತನ್ನ ತರ್ಕಗಳ ಮುಖಾಂತರ, ತನ್ನ ವಾದ ಸರಣಿಯ ಮುಖಾಂತರ ಯಾರಾದ್ರೂ ಒಬ್ಬ ಮನುಷ್ಯ ಈ ದೇಶದಲ್ಲಿ ಅದನ್ನು ಎಬ್ಬಿಸಿದ್ರೆ, ಒಬ್ಬ ಮನುಷ್ಯ ಆತ್ಮಸಾಕ್ಷಿಯನ್ನ ಎಬ್ಬಿಸಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೆ ಈ ದೇಶ ಸದಾಕಾಲಕ್ಕೂ ಕೂಡ ಕೃತಜ್ಞವಾಗಿರ್ಬೇಕು, ಸದಾಕಾಲಕ್ಕೂ ಕೃತಜ್ಞವಾಗಿರ್ಬೇಕು.